ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಡವರಿಗೆ ದಾನ ಮಾಡುವ ಮೂಲಕ ಆಚರಿಸುವ ಹಬ್ಬವೇ ಬಕ್ರೀದ್ ಹಬ್ಬ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷ ಸೈಯದ್ ಅನ್ವರ್ ಹೇಳಿದ್ದಾರೆ. ಪಟ್ಟಣದ ತೊರೆಕೋಲಮನಹಳ್ಳಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಗುರುವಾರ ಬಕ್ರೀದ್ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಅವರು, ಬಕ್ರೀದ್ ಹಬ್ಬ ದಾನ ಮತ್ತು ಉದಾರತೆಯ ಸಂಕೇತವಾಗಿದೆ. ಪ್ರತಿಯೊಬ್ಬರೂ ದಾನ ನೀಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ವ್ಯಕ್ತಿಯು ಅಲ್ಲಾಹುವಿಗೆ ಪ್ರೀತಿ ಪಾತ್ರನಾಗಿರಬೇಕಾದರೆ ತಾವು ಗಳಿಸಿದ ಒಂದು ಭಾಗ ದಾನ ಮಾಡಬೇಕು. ದಾನ ನೀಡಿದ ವ್ಯಕ್ತಿಗೆ ಜೀವನದಲ್ಲಿ ಸಮಾಧಾನ ಹಾಗೂ ದಾನ ಪಡೆದ ವ್ಯಕ್ತಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ. ಹೆಚ್ಚು ದಾನ ನೀಡುವ ಜನ ದೇವರಿಗೆ ಪ್ರಿಯರಾಗುತ್ತಾರೆ. ಪ್ರತಿದಿನ 5 ಬಾರಿ ನಮಾಜ್, ಜೀವನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆ ಕೈಗೊಳ್ಳುವುದು ಮತ್ತು ಬಕ್ರೀದ್ ಹಬ್ಬದ ದಿನ ದಾನ ಮಾಡುವುದನ್ನು ಪ್ರತಿ ಮುಸ್ಲಿಮರು ಮೈಗೂಡಿಸಿಕೊಳ್ಳಬೇಕು. ತ್ಯಾಗದ ಗುಣಗಳನ್ನು ಬೆಳೆಸಿಕೊಳ್ಳುವ ಸಂದೇಶವನ್ನು ಸಮಾಜಕ್ಕೆ ಬಕ್ರೀದ್ ಹಬ್ಬ ಸೂಚಿಸುತ್ತದೆ. ಸಮುದಾಯದ ಜನರು ಪ್ರಾರ್ಥನೆ ಮತ್ತು ದಾನಕ್ಕೆ ಆದ್ಯತೆ ನೀಡಬೇಕು. ಬಡವರ ಬಗ್ಗೆ ಕನಿಕರ ತೋರಬೇಕು ಎಂದು ಹೇಳಿದ್ದಾರೆ. ಪಟ್ಟಣದ ಹಳೆ ಮಸೀದಿಯಿಂದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನ ತಲುಪಿದ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುರುಗಳಾದ ಮೌಲಾನಾ ಮುಫ್ತಿ ಮೊಹಮ್ಮದ್ ಸುಯೇಬ್, ಜಾಮಿಯಾ ಮಸೀದಿ ಉಪಾಧ್ಯಕ್ಷ ಮೊಹಮ್ಮದ್ ರಫೀಕ್, ಕಾರ್ಯದರ್ಶಿ ಅಬುಬಕ್ಕರ್ ಸಿದ್ದಿಕ್, ರೆಹಮಾನ್, ಮೊಹಮ್ಮದ್ ಇಸ್ಮಾಯಿಲ್, ಮುಸಾವೀರ್, रहीम, मुबारक, अफजल समस्त मुस्लिम बांधवरू हाजरिद्ದರು. अल्लाह ताला आफियत के साथ ईद की खुशियां मनाने की तौफीक अता फरमाए. ये खुशखबरी आपको सुनाना चाहता हूँ. माशाल्लाह हमारे जामे मस्जिद का जो कॉम्प्लेक्स है, मस्जिद के सामने तकरीबन बहुत पुराना हो गया और बहुत सारे कमरे भी जब बारिश आता है तो पानी रिसता है, पानी उतरता है, बिल्डिंग पुरानी हो गई. तो माशाल्लाह आजकल नया दौर है, नया ज़माना है और लोग दुनिया तरक्की कर रही है. तो माशाल्लाह हमारे कमेटी के ज़िम्मेदारों ने और ख़ास तौर से मुतल्ली साहब ने उसके पीछे मेहनत करके डॉक्यूमेंट्स मुकम्मल करके उसका पूरे प्रॉपर्टी का ईसत्तू बनाकर डिमोलिशन कर बाकायदा कैसा करना है, दुकान वालों से बात करके कैसे काम करना है, कब से शुरू करना है, इंशाल्लाह उसका मशवरा ಬಕ್ರೀದ್ ಹಬ್ಬದ ಹಿನ್ನೆಲೆ ಏನು? ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತ್ಯಾಗ ಬಲಿದಾನ ಮಾಡಿ ದೇವರ ದಾರಿ ಮೇಲೆ ನಡೆದಿದ್ದಾರೆ. ಅದಕ್ಕೆ ನಮಗೂ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದೇ ದಾರಿ ಮೇಲೆ ನಡೀರಿ, ಬಡವರಿಗೆ ದಾನ ಮಾಡಿರಿ, ಅವರು ಶಾಂತಿ ಸೌಹಾರ್ದ ಕಾಪಾಡಿ ಒಳ್ಳೆ ಹಬ್ಬ ಆಚರಿಸಿ ಅಂತ ಒಂದು ಸಂದೇಶ. ಅದೇ ಸಂದೇಶ ನಾವು ಇಲ್ಲಿ ಜನಗಳಿಗೆ ಕೊಡ್ತೀವಿ. ಇಬ್ರಾಹಿಂ ಅದೇ ಅವರು ಇದರಲ್ಲಿ ನೋಡ್ತಾರೆ, ಕನಸು ನೋಡ್ತಾರೆ. ಅವ್ರ ಕೈಯಿಂದ ಮಗುಗೆ ಇದು ಜಬ ಹಲಾಲ್ ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ. ಬಟ್ ದೇವರು ಅವ್ರಿಗೆ ಮೆಚ್ಚಿ ಅವ್ರ ಜಾಗದಲ್ಲಿ ಒಂದು ಸ್ವರ್ಗದಿಂದ ಒಂದು ದುಂಬ ಅಂದರೆ ಕುರಿ ಕಳಿಸ್ತಾರೆ. ಅವ್ರ ಬದಲಿಗೆ ಅದು ಅವ್ರು ಜಬ ಮಾಡ್ತಾರೆ. ಅವತ್ತಿಂದ ಅದೇ ಕುರ್ಬಾನಿ ಅಂತ ಹೆಸರು ಬಿಟ್ಟು ಅಲ್ಲಿಂದ ನಡೀತಾಯಿದೆ. 5,000 ವರ್ಷದಿಂದ ನಡೀತಾಯಿದೆ ಇಲ್ಲಿಗೆ. ಈ ಹಬ್ಬವನ್ನು ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲ ಟೋಟಲ್ ನಮ್ಮ ಎಲ್ಲ ಸಮಾಜಗಳಲ್ಲೂ ಈ ಒಂದು ಧಾರ್ಮಿಕ ಹಬ್ಬವನ್ನು, ಬಕ್ರೀದ್ ಹಬ್ಬವನ್ನು ಎಲ್ಲರೂ ಮಾಡ್ತಾರೆ. ಇದಕ್ಕೆ ತ್ಯಾಗ ಬಲಿದಾನದಿಂದ ಮಾಡ್ತಿರ್ತಕ್ಕಂಥ ಬಡವರಿಗೆ ಒಂದು ಪಾಲು, ನೆಂಟರಿಗೆ ಒಂದು ಪಾಲು, ಒಂದು ಸ್ವಂತಕ್ಕೆ ಇಟ್ಕೊಳ್ತೀವಿ. ಇದು ಒಂದು ಪದ್ಧತಿ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವರ ಕಡೆಯಿಂದ ಮೊದಲಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ಈ ಹಬ್ಬವನ್ನು ಎಲ್ಲ ರಾಷ್ಟ್ರ ತುಂಬ ಈ ಹಬ್ಬವನ್ನು ಆಚರಿಸ್ತಿದ್ವಿ. ಈ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈ ಊರಿನ ಜನಗಳಿಗೆ, ಅದರ ಜನಗಳಿಗೆ, ಎಲ್ಲರಿಗೂ, ಈ ನಾಡಿನ ಜನಗಳಿಗೆಲ್ಲ ಒಳ್ಳೆಯದಾಗಲಿ, ಈ ನಾಡು ಚೆನ್ನಾಗಿರಲಿ, ರೈತರು ಚೆನ್ನಾಗಿರಲಿ, ಎಲ್ಲ ಸಂಕಷ್ಟದಲ್ಲಿ ಇದ್ದರೆ ಎಲ್ಲ ಜನ ಒಳ್ಳೆಯದಾಗಲಿ ಅಂತೇಳಿ, ಮಳೆ ಬೆಳೆ ಬರಲಿ, ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಈ ಊರಿಗೆ ಶಾಂತಿ ಸೌಹಾರ್ದತೆ ಇರಲಿ, ನಾವೆಲ್ಲ ಒಂದೇ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ.